ಅವರು ಹೆರಿಗೆ ಹಾಸ್ಪಿಟಲ್ ಡೆಲಿವರಿ ಸ್ಪೆಷಲ್ ವಾರ್ಡ್ ಅಲ್ಲಿ ಮೊಟ್ಟೆ ಬಿಟ್ಟು ಟ್ರೀಟ್ಮೆಂಟ್ ತಗೊಂಡರು. ಅದಕ್ಕೆ ವಿಶೇಷ ಡಾಕ್ಟರು ಏನು ಇವತ್ತು ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಬಹಳ ಹೆಸರು ಪಡ್ಕೊಂಡು ಒಳ್ಳೆ ಹೆಸರು ತಂದ ಡಾಕ್ಟರ್ ನಮಗೂ ಸಹ ಅವ್ರ ಡಾಕ್ಟರ್ ಅನ್ನೋದ್ರಲ್ಲಿ ಬಹಳ ಹೆಮ್ಮೆ ಇದೆ. ಆದ್ರೆ ಇಷ್ಟು ರಾಜಕಾರಣದಲ್ಲಿ ಇಷ್ಟೊಂದು ಮನಸ್ಸನ್ನ ಕೇಳಿಸ್ಕೊಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಅವ್ರ ವ್ಯಕ್ತಿತ್ವವನ್ನು ಕೇಳಿಸ್ಕೊಳ್ತಾರೆ ಅನ್ಕೊಂಡಿರ್ಲಿಲ್ಲ. ತಲೆ ಅವ್ರ ಸ್ಟೇಟ್ಮೆಂಟ್ ಅನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ತಲೆ ಮುಂದೆ ಮೊಟ್ಟೆ ಬಿಡುತ್ತೆ, ಹಿಂದೆ ಏನೋ ಬಲವಾದ ಪೆಟ್ಟು ಬಿದ್ದಿದೆ, ಅದಕ್ಕೆ ಒಂದು ಸಿಟಿ ಸ್ಕ್ಯಾನ್ ಮಾಡಬೇಕು. ಮೊಟ್ಟೆ ಮುಂದೆ ಬಿದ್ದರೆ ಹಿಂದೆ ಬಲವಾದ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಒಬ್ಬ ಡಾಕ್ಟರ್ ಸ್ಟೇಟ್ಮೆಂಟ್ ಸಾಕು. ಅಂದ್ರೆ ಮುನ್ರತ್ನ ಎಂತ ಒಳ್ಳೆಯವರು ಸಹ ಎಂತ ಕೆಟ್ಟದನ್ನ ಏಳಿಸಿ ಸಮಾಜದಲ್ಲಿ ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ. ಮೊಟ್ಟೆ ಪ್ರಾಶನದ ಆಂಟಿ ಪ್ರಿನ್ಸೆ ಡೈರೆಕ್ಟರ್ ಏನಿದ್ದಾರೆ, ಪ್ರೊಡ್ಯೂಸರ್ ಅನ್ನೋ ನಮ್ಮ ದುರದೃಷ್ಟವಶ ನಮ್ಮ ಕ್ಷೇತ್ರದ ಶಾಸಕ, ಅದರ ಡೈರೆಕ್ಟರ್ ಅವನೇ, ಪ್ರೊಡ್ಯೂಸರ್ ಅವನೇ, ಜೊತೆಗೆ ಆರ್ಕರ್ ಅವನೇ, ಮೂರು ಪಾತ್ರವನ್ನ ನಿಭಾಯಿಸಿದರು. ನೀವೆಲ್ಲ ಕೇಳಿದ್ದೀರಿ, ನಿಮ್ಮ ಮಾಧ್ಯಮಗಳಲ್ಲೂ ಸಹ ಕೆಲವನ್ನು ನೋಡಿದ್ದೀವಿ. ಮೊಟ್ಟೆ ಬಿಡೋದ್ ಮತ್ತೆ ಅದು ಮಾಮೂಲಿ ಮೊಟ್ಟೆನೋ ಹಸಿ ಮೊಟ್ಟೆನೋ ಅಂತ ಗೊತ್ತಾಗ್ತದೆ. ಇದು ನಮ್ಮ ಶಾಸಕರ ಬುದ್ಧಿವಂತಿಕೆ. ನಾವು ಯಾರಾದ್ರೂ ಬಿಜೆಪಿ ಒಂದು ಸಮರ್ಥನೆ ಮಾಡ್ಕೊಂಡು ನಾಯಕರು ಕೇಳಿದ್ದೇವೆ, ಈ ಮೊಟ್ಟೆ ತೋರಿಸ್ಬಿಟ್ರೆ ಅದು ಹಸಿ ಮೊಟ್ಟೆ ಅಂತ ಹೇಳಿ ಇಷ್ಟು ಬುದ್ಧಿವಂತರು ಬಿಜೆಪಿ ಇದ್ದಾರೆ. ಇವತ್ತು ಮುನಿರತ್ನ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಕೆಲವು ನಮ್ಮ ಸಮಾಜದ ಒಕ್ಕಲ ಸಮಾಜದ ಮುಖಂಡರು ಹೆಣ್ಮಕ್ಳು ಹೋಗಿರೋದು ಸತ್ಯ. ಅವರಿಗೆ ಆ ಮೊಟ್ಟೆ ಬಿದ್ದ ಸಂದರ್ಭದಲ್ಲಿ ನಾನು ಮಾಧ್ಯಮಗಳನ್ನು ನೋಡಿದ್ರೆ ನಾನು ಇರ್ಲಿಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ ಹೋಗಿ ಬಿಟ್ಕೊಳ್ತಾರೆ. ಪಾಪ ಅವನ್ನೆಲ್ಲ ಅಡ್ಮಿಟ್ ಮಾಡೋಕೆ ಗೊತ್ತಿಲ್ಲ, ಆಸಕ್ತಿ ಬಿದ್ದಿದ್ರೆ ಅವ್ರಿಗೆ ಸುದ್ದಿರ್ಬೇಕಲ್ಲ, ಪೊಲೀಸ್ ಅಧಿಕಾರಿ ಕೈ ಸುದ್ದಿರ್ಬೇಕಲ್ಲ. ನಮ್ಗೆ ಕೆಲವೊಂದಿಷ್ಟು ಕಾರ್ಯಕರ್ತರು ನಮ್ಗೆಲ್ಲ ಕಣ್ಣು ಬಿದ್ದಿದೆ ಅಂತ ಹೇಳಿ ಮಾತಾಡ್ತಿದ್ರು. ಅವ್ರು ಪಾಪ ಯಾವ ಮೆಂಟಲ್ ಆಸ್ಪತ್ರೆಗೆ ಕಣ್ಣು ಹೋಗಿದ್ದೇವೆ ನಮ್ಮ ಮಂದರ್ಸರು ಅವ್ರ ಕಣ್ಣು ಹಾಕಿದ್ರೆ ಒಳ್ಳೆಯದು. ಕಣ್ಣೆಲ್ಲ ಚೆಕ್ ಮಾಡಿದ್ರು. ನಾವು ಮುನ್ರತ್ನವ್ರಿಗೆ ಏನು ಡೆಲಿವರಿ ವಾರ್ಡ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದ ಆಸಕ್ತರಿಗೆ ಉಳಿದಂತ ಅಧಿಕಾರಿಗಳಿಗೆ ಟ್ರೀಟ್ಮೆಂಟ್ ತಗೊಂಡವ್ರ, ಉಳಿದಂತ ಕಾರ್ಯಕರ್ತರಿಗೆ ಟ್ರೀಟ್ಮೆಂಟ್ ತಗೊಂಡವ್ರ ಎಲ್ಲ ಸ್ವಲ್ಪ ಸಾರ್ವಜನಿಕ ಗೊತ್ತಾಗಬೇಕು. ಹಾಗೆ ನಿನ್ನೆ ನಾನು ಇರಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.